ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ಲವ್ ಲೈಫ್ ಏಪ್ರಿಲ್ 8 to 16ವರೆಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇನ್ನು ಕುಂಭರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ವೃಷಭ ರಾಶಿ, ಮೇಷ, ಮಿಥುನ, ಕನ್ಯಾ, ಧನುರಾಶಿ, ಕಟಕ ಅಥವಾ ಸಿಂಹರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಅಥವಾ ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. ಕೆಲವೊಮ್ಮೆ ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕಾರ್ಡಲ್ಲಿ ಶೋ ಆಗಿರೋದಿಲ್ಲ. ಇನ್ನು ಕುಂಭರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಅನಿಸಿದ್ದು, ಫಸ್ಟ್ ಕಾರ್ಡ್ ಫುಲ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಪಾರ್ಟಿ ಮಾಡೋ ಮೂಡಲ್ಲಿದ್ದೀರಾ. ತುಂಬ ಪಾರ್ಟೀಸ್ನ ಮಾಡ್ತಾ ಇದ್ದೀರಾ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೆ. ನಾನು ಫ್ರೀ ಆಗಿದ್ದೀನಿ ಇವಾಗ, ಸೊ ಎಲ್ಲ ಭಾರ ಹೋಗಿಬಿಟ್ಟಿದೆ ನನಗೆ ಅನ್ನೋ ಫೀಲಿಂಗ್ ಇದೆ. ಕೆಲವ್ರಿಗೆ ಟ್ರಾವ್ಲಿಂಗ್ನ ಹೇಳ್ತೀನಿ ಫುಲ್ ಕಾರ್ಡ್ ಇರೋದ್ರಿಂದ. ಏನೋ ಒಂದು ಏರ್ ಎನರ್ಜಿ, ಒಂದು ಟ್ರಾವ್ಲಿಂಗ್ ಇರೋದ್ರಿಂದ ವೆಕೇಷನಿಗೆ ಹೋಗಿರ್ಬೋದು, ಯಾವುದೋ ಒಂದು ಡೆಸ್ಟಿನೇಷನ್ನ ಸರ್ಚ್ ಮಾಡ್ತಿರ್ಬೋದು ಎಲ್ಲಿಗೆ ಹೋಗಬೇಕು ವೆಕೇಷನ್ಗೆ ಅಂತ. ತುಂಬ ಕೆಲವರು ರೆಡಿ ಆಗ್ತಿರ್ಬೋದು ಸ್ಪಾ ಅಲ್ಲಿ, ಬ್ಯೂಟಿ ಪಾರ್ಲರಲ್ಲಿ ಅಂತ ನಂಗೆ ಅನಿಸುತ್ತೆ. ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ತಾ ಇದ್ದೀರಾ. ಮೇ ಬಿ ಹೇರ್ ಕಟ್ಟು ಅಥವಾ ಹೇರ್ ಸ್ಟೈಲ್ಸ್ನ ಚೇಂಜ್ ಮಾಡ್ತಾ ಇದ್ದೀರಾ ಕೆಲವರು. ಸೊ ಕಾರ್ಡಲ್ಲಿ ಹೇಳ್ತಾ ಇರೋದು ಫುಲ್ ಕಾರ್ಡ್ ಒಂದು ಲಿಬ್ರೇಷನ್ನ, ನ್ಯೂ ಬಿಗಿನಿಂಗನ್ನ ರೀಪ್ರೆಸೆಂಟ್ ಮಾಡೋದ್ರಿಂದ ತುಂಬ ಹ್ಯಾಪಿ ಮೂಮೆಂಟ್ ಇದೆ ನಿಮಗೆ ಕೆಲವರಿಗೆ. ಸೆಕೆಂಡ್ ನನಗೆ ಎಂಪ್ರರ್ ಕಾರ್ಡ್ ಇದೆ. ಸೊ ಎಂಪ್ರರ್ ಇರೋದ್ರಿಂದ ಕುಂಭರಾಶಿಯವರು ಮೇ ಬಿ ನೀವು ಮನೆ ಕಟ್ತಾ ಇದ್ದರೆ ಖಂಡಿತ ಮನೆ ಮುಗಿಯೋ ಹಂತಕ್ಕೆ ಬಂದಿದೆ. ಸೊ ಓಪ್ನಿಂಗ್ ಡೇಟ್ನ, ಗೃಹ ಪ್ರವೇಶದ ಓಪ್ನಿಂಗ್ ಡೇಟ್ನ ಡಿಸ್ಕಸ್ ಮಾಡ್ತಾ ಇದ್ದೀರಾ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್. ಮೇ ಬಿ ನೀವು ಮೆಚ್ಯೂರ್ಡ್ ಪರ್ಸನ್ ಇದ್ದರೆ, ಸೊ ಸ್ವಲ್ಪ ಏಜ್ ಆಗಿದ್ದರೆ, ತುಂಬ ಮಕ್ಕಳು ಅಥವಾ ಮೊಮ್ಮಕ್ಕಳೆಲ್ಲ ಇದ್ದರೆ ಅಂಥವ್ರಿಗೆ ಇದು ರಿಲೇಟ್ ಆಗುತ್ತೆ ಅಂತ. ಎಂಪ್ರರ್ ಅಂದರೆ ಒಂದು ಮೆಚ್ಯೂರಿಟಿ ಇರುವಂಥ ವ್ಯಕ್ತಿನ ರೀಪ್ರೆಸೆಂಟ್ ಮಾಡುತ್ತೆ, ತುಂಬ ಜವಾಬ್ದಾರಿಗಳಿರುವಂಥ ವ್ಯಕ್ತಿ. ಸೊ ಎಂಪ್ರರ್ ಕಾರ್ಡ್ ಇರೋದ್ರಿಂದ ಪ್ರಿವೆಂಟಿವ್ ಪರ್ಸನ್ ಖಂಡಿತ ಇದೆ. ಮೇ ಬಿ ಅವ್ರು ಗೌರ್ಮೆಂಟಲ್ಲಿ ವರ್ಕ್ ಮಾಡಿ ರಿಟೈರ್ ಆಗಿರ್ಬೋದು ಕೆಲವರು. ಮೇ ಬಿ ನಿಮ್ಮ ಪೇರೆಂಟ್ಸ್ ಕೂಡ ಇರ್ಬೋದು ಕುಂಭರಾಶಿಯವರ, ಅಥವಾ ನೀವು ಕೂಡ ಆಗಿರ್ಬೋದು, ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಚಾಲೆಂಜಿಂಗ್ ರಿಲೇಷನ್ಶಿಪ್ ಇದೆ ಕೆಲವರು. ರಿಲೇಷನ್ಶಿಪ್ ಬಗ್ಗೆ ನಾನು ಹೇಳೋದು ಆದರೆ ಕ್ರ್ಯಾಶ್ ಆಗೋವಂಥ ಚಾನ್ಸಸ್ ಇದೆ, ಜಗಳಗಳು. ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ, ಸೊ ಯಾರೂ ನನಗೆ ಹೇಳಬೇಕಾಗಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಇದೆ. ಸೊ ನೀವು ಅವ್ರಿಗೆ ಹೇಳ್ತಿರೋ ಅಥವಾ ಅದರ್ ಪರ್ಸನ್ ನಿಮಗೆ ಹೇಳ್ತಾರೋ, ಸೊ ನನ್ನ ಇಷ್ಟ, ಸೊ ಮೇ ಬಿ ನಿಮ್ಮ ಮನೆ ಇದ್ದರೆ ನನ್ನ ಮನೆ ನನ್ನ ಇಷ್ಟ, ಸೊ ಆ ಥರ ಸ್ಟೇಟ್ಮೆಂಟ್ ಕೂಡ ಬರ್ಬೋದು ಕುಂಭರಾಶಿಯವರಿಂದ. ಮೇ ಬಿ ಅದು ನಿಮಗೆ ಟ್ರಸ್ಟ್ ಅಥವಾ ಟೆನ್ಷನ್ ಆಗಿದೆ, ತುಂಬ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಖಂಡಿತವಾಗ್ಲೂ ವೀಲ್ ಆಫ್ ಫಾರ್ಚೂನ್ ಬಂದರೆ ಒಂದು ಪಾಸಿಟಿವ್ ಕಾರ್ಡು, ಗುಡ್ ಫಾರ್ಚೂನ್ ಅಂತ ಹೇಳ್ತೀವಿ. ಮೇ ಬಿ ಖಂಡಿತವಾಗ್ಲೂ ನೀವು ನೀವು ಸರೌಂಡಿಂಗಲ್ಲಿರೋ ವ್ಯಕ್ತಿಗಳು ಸ್ವಲ್ಪ, ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ, ಕೆಲವ್ರು ಇದ್ದಾರೆ, ಅವರಿಂದ ಸ್ವಲ್ಪ ದೂರ ಇರಿ. ಇನ್ನು ಕುಂಭರಾಶಿಯವರು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರಿದ್ದರೆ, ಇಂಟಿಮೇಟ್ ರಿಲೇಷನ್ಶಿಪ್ ಡೀಪ್ ಆಗಿದ್ದರೆ ಪ್ರೆಗ್ನೆಂಟ್ ಆಗೋವಂಥ ಚಾನ್ಸಸ್ ಇದೆ. ಮೇ ಬಿ ನೀವು ಮ್ಯಾರಿಡ್ ವುಮೆನ್ ಆಗಿದ್ದರೆ ಕುಂಭರಾಶಿಯವರು ಅಥವಾ ಅದರ್ ಪರ್ಸನ್ ಕುಂಭರಾಶಿಯವ್ರ ಜೊತೆ ಕನೆಕ್ಟ್ ಇರೋರಾಗಿದ್ದರೆ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಬರುತ್ತೆ. ಮೇ ಬಿ ನೀವು ಪ್ರೆಗ್ನೆಂಟ್ ಆಗೋಕ್ಕೆ ಟ್ರೈ ಮಾಡ್ತಿದ್ರೆ ಖಂಡಿತ ಪ್ರೆಗ್ನೆಂಟ್ ಆಗ್ತೀರಾ, ಕನ್ಸೀವ್ ಆಗ್ತೀರಾ. ನಿಮ್ಮ ಮನೆಗೆ ನ್ಯೂ ಬೇಬಿ ಬರೋವಂಥ ಚಾನ್ಸಸ್ ಇದೆ. ಸರ್ಪ್ರೈಸ್ ಕೂಡ ಆಗ್ತೀರಾ. ಖಂಡಿತವಾಗ್ಲೂ ನೀವು ಲವರ್ಸ್ ಇದ್ದರೆ, ರಿಲೇಷನ್ಶಿಪ್ಪಲ್ಲಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಸಡನ್ ಪ್ರೆಗ್ನೆನ್ಸಿ ನಾನು ಹೇಳೋದು, ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಸರ್ಪ್ರೈಸ್ ಕೂಡ ನಿಮಗಾಗ್ಬೋದು, ಆಮೇಲೆ ತೊಂದರೆ ಪಡೋದಕ್ಕಿಂತ ಮುಂಚೆನೇ ಕೇರ್ಫುಲ್ ಆಗಿರಿ. ಫೋರ್ತ್ ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಕಿಂಗ್ ಆಫ್ ವಾಂಡ್ಸ್ ಇರೋದ್ರಿಂದ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಲವರ್ ಬಾಯ್ ಇದ್ದಾರೆ ಅಥವಾ ನೀವು ಆ ಥರ ಇದ್ದೀರಾ, ಅದರ್ ಪರ್ಸನ್ ಕೂಡ ಇರ್ಬೋದು. ಮೇ ಬಿ ಡ್ರಿಂಕ್ಸ್ ಮಾಡ್ತೀರಾ ನೀವು. ಮೇ ಬಿ ಡ್ರಿಂಕ್ಸ್ ಅಂದರೆ ಕಾಫಿ ಟೀ ಕೂಡ ಕುಡಿಬೋದು. ಕೆಲವರು ಡ್ರಿಂಕ್ಸ್ ಮಾಡೋವಂಥ ಚಾನ್ಸಸ್ ಇದೆ ರಿಯಲ್ ಆಗಿ. ಖಂಡಿತವಾಗ್ಲೂ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಬಾಸ್ ಟೈಪ್ ಇದ್ದಾರೆ, ಬಾಸಿ ಟೈಪ್ ಅಂತ ಹೇಳ್ತೀವಿ, ಅವ್ರ ಕಂಟ್ರೋಲಲ್ಲಿ ನೀವು ಇರಬೇಕು ಅಂತ. ಅದರ್ ಪರ್ಸನ್ ಮೇ ಬಿ ಕುಂಭರಾಶಿಯವರಿಗೆ ಆ ಥರ ಇರೋ ಪರ್ಸನ್ ಕನೆಕ್ಟ್ ಆಗಿರ್ಬೋದು. ಬಾಸಿ ಟೈಪ್, ಆರ್ಡರ್ಸ್ನ ಕಂಟ್ರೋಲಿಂಗ್ ಎನರ್ಜಿ ಇದೆ. ನೀವು ಅವರನ್ನು ಕಂಟ್ರೋಲ್ ಮಾಡ್ತಿರೋ ಅಥವಾ ಅವರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೋ ಆ ಥರ ಒಂದು ಎನರ್ಜಿ ಇದೆ. ಫಿಫ್ತ್ ನನಗೆ ಟೆಂಪ್ರೆನ್ಸ್ ಕಾರ್ಡ್ ಇದೆ. ಖಂಡಿತವಾಗ್ಲೂ ಕಮ್ಯುನಿಕೇಷನ್ ಇದೆ, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ. ಕುಂಭರಾಶಿಯವ್ರಿಗೂ ಕೂಡ ಇದು ಬಂದಿದೆ. ಮೇ ಬಿ ಆ ಪರ್ಸನ್ ಟ್ರಾವ್ಲಿಂಗ್ ಮಾಡಿ ನಿಮ್ಮನ್ನು ಮೀಟ್ ಆಗೋಕ್ಕೆ ಬರ್ತಿರ್ಬೋದು.
ಮೆಚ್ಯೂರ್ಡ್ ಆ್ಯಂಡ್ ಮೇ ಬಿ ನೀವು ಇಬ್ಬರು ಕ್ಯೂಟ್ ಇದ್ದೀರಾ, ನಿಮ್ಮಲ್ಲಿ ಒಬ್ಬರು ತುಂಬ ಕ್ಯೂಟ್ ಇದ್ದೀರಾ, ತುಂಬ ಪೇಷನ್ಸ್ ಇರೋವಂಥ ವ್ಯಕ್ತಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ. ಅಥವಾ ಕುಂಭರಾಶಿಯವ್ರಿಗೆ ನಿಮಗೆ ತುಂಬ ಪೇಷನ್ಸ್ ಇರ್ಬೋದು ಕೆಲವರಿಗೆ. ಸೊ ಕೆಲವು ತಿಂಗಳುಗಳಿಂದ ಅಥವಾ 1 ಇಯರಿಂದ ಕೂಡ ಹೇಳ್ತೀನಿ ಪೇಷನ್ಸ್ ಲೆವೆಲ್ ಔಟ್ ಆಗಿದೆ ನಿಮಗೆ ಕುಂಭರಾಶಿಯವ್ರಿಗೆ. ಸೊ ನಿಮಗೆ ಪೇಷನ್ಸ್ ಇರೋದು ತುಂಬ ಕಷ್ಟ. ಮೊದಲು ಇತ್ತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಮೇ ಬಿ ಖಂಡಿತವಾಗ್ಲೂ ಯಾರಿಗಾದ್ರೂ ಬ್ರೇಕಪ್ ಆಗಿದೆ, ಸೊ ನಿಮ್ಮ ಹತ್ರ ನಿಮ್ಮ ಎಕ್ಸು ಮತ್ತೆ ಬರಬೇಕು ಅಂತ ಕಮ್ಯುನಿಕೇಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅವರಿಗೆ ಒಂದು ಚಾನ್ಸ್ನ ನೀವು ಕೊಡ್ಬೋದು. ಟೆಂಪ್ರೆನ್ಸ್ ಕಾರ್ಡ್ ಇರೋದ್ರಿಂದ ರೀಯೂನಿಯನ್ನ ಹೇಳ್ತಾ ಇದೆ. ಸೊ ಅವರನ್ನು ನಾವು ನಂಬೋದಾ, ಸೊ ಸೆಕೆಂಡ್ ಟೈಮ್ ಬಂದರೆ ಅಂತ ಕೇಳೋರಿಗೆ ಕ್ವಶನ್ಗೆ ಖಂಡಿತ ನೀವು ಎಕ್ಸ್ ಜೊತೆ ಕನೆಕ್ಟ್ ಆಗಬಹುದು, ಒಂದು ಚಾನ್ಸ್ ಕೊಡ್ಬೋದು. ಮೇ ಬಿ ಅವ್ರ ಹಳೇ ತಪ್ಪುಗಳನ್ನ, ಸೊ ಅವ್ರು ತೊಗೊಂಡಿರೋ ರಾಂಗ್ ಡಿಸಿಷನ್ದಿಂದ ಹೊರಗಡೆ ಬಂದಿದ್ದಾರೆ. ಸೊ ನನ್ನ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.